ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಮಗನೇ ಒಂದು ಸಣ್ಣ ಒಂದು ಫೋಟೋಯಿಂದ ಶುರುವಾಗಿದ್ದಂಥ ಒಂದು ಕಾನ್ಸೆಪ್ಟ್ ನಮ್ಮದು. ಅಣ್ಣ ನನಗೆ ಸಾಂಗ್ ಇದು ತೋರಿಸಿದಾಗ, ಫೋಟೋ ತೋರಿಸಿದಾಗ ಈ ಥರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು 5-6 ಲೈನ್ ಬರೆದೆ. ಸೊ ಅದರಲ್ಲಿ ಹುಟ್ಟಿದ್ದು ಚಟ್ ಅಂತ ಕೊಟ್ಟರೆ ಮುಟ್ಟು ನೋಡ್ಕೋಬೇಕು ಅಂತ ಹೇಳಿ ತುಂಬ ರಗಡಾಗಿ ತುಂಬ ಮಾಸಾಗಿತ್ತು ಅದು. ಅಲ್ಲಿಂದ ಶುರುವಾಗಿ ತುಂಬ ಡೆಮೋಸ್ ಮಾಡಿ ಅದಾದಮೇಲೆ ತುಂಬ ವರ್ಷನ್ಸ್ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಒಂದು 35-40 ವರ್ಷನ್ ಆಫ್ ಮಗನೇ ಇದೆ ನನ್ನ ಹತ್ರ. ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಸಾಂಗ್ ತುಂಬ ಖುಷಿ ಆಗುತ್ತೆ. ಕಾಟ ಏನು ಕೊಟ್ಟಿಲ್ಲ, ತುಂಬ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲರ ಕಡೆಯಿಂದ ಡಿಲೇ ಆದರೂ ತುಂಬ ಪೇಷನ್ಸ್ ಇದೆ ಅವರಿಗೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತೀನಿ. ನಿಮ್ಮ 30-40 ವರ್ಷ ಸಾಂಗ್ ಬರ್ತಿರ್ಬೇಕಲ್ವ ತೇಜಸ್ ಕುಮಾರ್ ಅವ್ರು ಕೊಟ್ಬಿಡಿ. ಅವ್ರೆಷ್ಟು ಒಂದು 30 ಹಾಡು ಬರ್ತಿದ್ದೀರಿ ಹೇಳಿ. ಎಲ್ಲರಿಗೂ ಮೊದಲಿಗೆ ನಮಸ್ತೆ. ಮೊದಲಿಗೆ ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ಥರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಓಕೆ ತಗೊಂಡೆ. ಫಸ್ಟು ಮಗನೇ ಅಂತ ಒಂದಿತ್ತು, ಅದಾದಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರೆದೆ. ಆ್ಯಕ್ಚುಲಿ ಸಂತೋಷ್ ನನಗೆ ತುಂಬ ಹಳೆ ಫ್ರೆಂಡು. ಓಕೆ ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ, ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ. ಸೊ ಅದಕ್ಕೆ ನಾವಿಬ್ಬರು ಜೊತೆಲಿದ್ದೀವಿ. ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅದೊಂದು ಲೈನ್ ಬಂತಲ್ಲ ಕೊನೆಗೊಂದು ಕುತ್ಕೊಂಡು ಹೇಳ್ತಾರಲ್ವ, ಸೋತಾಗ ಗೆದ್ದಾಗ, ಅದೇನು ಯಾರು ಯೋಚನೆ ಅದು ಅವ್ರು ಇಲ್ಲ ಅದು ಅದೆಲ್ಲ ಡೈಲಾಗ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನನ್ನ ಸಾಂಗ್ ಮಾತ್ರ ಬರ್ತಿದ್ದೀನಿ ಅಷ್ಟೇ. ಅವರು ಆ್ಯಕ್ಚುಲಿ ಡ್ಯಾನ್ಸ್ ಮಾಸ್ಟ್ರು ಕೂಡ, ಈಗ ಹೀರೋ ಕೂಡ ಆಗಿದ್ದಾನೆ. ಓಕೆ ಇವಾಗ ನೆಕ್ಸ್ಟು ಇನ್ನು ಏನೇನು ಬರೋದೋ ಗೊತ್ತಿಲ್ಲ. ಎಲ್ಲ ಒಳ್ಳೇದಾಗಲಿ, ಇದೇ ಥರ ಹಲವಾರು ಸಾಂಗ್ಸ್ ಬರಲಿ, ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾನು ಬಯಸ್ತೀನಿ ಸರ್. ಬರ್ತಿದ್ರಾ? ಹಿಂದೆ ಬರ್ದಿದ್ದೀವಿ ಬೇರೆ ಬೇರೆ ಸಾಂಗ್ಸ್. ನಂದೊಂದು ಬ್ರ್ಯಾಂಡ್ ಮಗ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಕೆಲವೊಂದು ಸಾಂಗ್ಸ್ ಬರ್ದಿದ್ದೀನಿ. ಇದು ಫಸ್ಟ್ ಟೈಮು ನಾವು ಮಾಡಿರೋದು ಜೊತೆಲಿ ಸೇರಿಕೊಂಡು. ಅಂದರೆ ತುಂಬ ಖುಷಿ ಆಯಿತು. ಇನ್ನು ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜು ಬರುತ್ತೆ ಅಂತ ಒಂದು ಐಡಿಯಾ ಇದೆ. ಅದು ಸಬ್ಸ್ಕ್ರೈಬಿಂಗ್ಗೆ ಸಿಗುತ್ತೆ. ಥ್ಯಾಂಕ್ ಯು. ಓಕೆ, ಒಂದೇ ಎಡಿಟಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ. ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸಂತೋಷ್ ಸರ್ ಒಂದು ಪ್ರಾಜೆಕ್ಟ್ ನನಗೆ ಹೇಳಿದೈತೆ ಒಂದು ಸಾಂಗ್ ಮಾಡ್ಬೇಕು ಸರ್ ಅಂತ ನನಗೆ ಹೇಳಿದರು. ಸಾಂಗ್ ಫಸ್ಟ್ ಇವಾಗ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಆ ಸಾಂಗು ಇವಾಗ ಕೇಳ್ತಿರೋ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ಸು. ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಕೆಲವೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ, ನಮ್ಮದು ರ್ಯಾಪ್ ಥರ ಬರಬಾರ್ದು, ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಚೇಂಜ್ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತಲೇ ಡೇ ನೈಟ್ ಕೂತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ರಿಗೆ ಯಾವ ಥರ ಬೇಕೋ ಆ ಥರ ತೆಗೆಸ್ಕೊಂಡ್ರು. ಸೊ ಆಮೇಲೆ ಲೈಕ್ ಸಾರ್ದು ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕೂತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ಸ್ ಚೂಸ್ ಮಾಡಿ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದೇನೆಂದರೆ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು. ಒಂದಿನ ಕರ್ಕೊಂಡೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ, ಎಲ್ಲ ಇದು ಆಯಿತು. ಅದು ಹಿಂಗೇನಂದರೆ ನಮಗೆ ಗುಜರಾತಲ್ಲಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ. ಅದಾದಮೇಲೆ ಇಲ್ಲಿ ಬೇಡ ಸರ್, ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು, ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗಾ ಮಂಗಳೂರು ಕರ್ಕೊಂಡೋದ್ರು. ಮಂಗಳೂರಲ್ಲೂ ಈ ಹಾರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲಾನ್ ಮಾಡಿದ್ವಿ. ಅಲ್ಲೂ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಗಲಿಲ್ಲ. ಸೊ ಆದ್ಮೇಲೆ ತಿರ್ಗಾ ನಾವು ಇದನ್ನ ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು. ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೇ ಅಂದ್ಕೊಂಡಿರೋ ಲೊಕೇಶನ್ ಇದಲ್ವೇ ಅಲ್ಲ. ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು, ಅವರ ಒಂದು ವಿಷನ್ ಏನಿತ್ತು, ಸೊ ಅದನ್ನು ಅಚೀವ್ ಮಾಡಿದೀನಿ ಅಂತ ಅನ್ಕೊತಿದ್ದೀನಿ. ಅಟ್ ದ ಸೇಮ್ ಟೈಮ್ ಸೊ ಇವೇನಿಲ್ಲ ನೀವೆಲ್ಲ ನೋಡಿದ್ದೀರಾ, ಸೊ ಅದನ್ನು ನೀವೆಲ್ಲರಿಗೂ ಅದು ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಅಷ್ಟೇ ಸರ್. ಹಾಂ ಸರ್, ಫೈನಲ್ ಬೆಂಗಳೂರೇ ಸರ್. ಬೆಂಗಳೂರಿಂದ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಇದು ಬೇರೆ ಶೂಟ್ ಮಾಡಿದ್ರಿ ಸರ್. ಹಾಂ ಸರ್, ಹಾಂ ಸರ್. ಅದೇ ಸರ್, ಅದು ಆ್ಯಕ್ಚುಲಿ ಗುಜರಾತಲ್ಲಿ ನೋಡಿರೋದು ಏನಾಯ್ತು ಅಂದರೆ ಸರ್, ನಾವು ಕೇಳಿದ ಡೇಟಿಗೆ ಅವ್ರು ಕೊಟ್ಟಿಲ್ಲ. ಮಂಗಳೂರಲ್ಲಿ ಏನಾಯ್ತು ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್, ಅದು ನಾವು ನೋಡಿರೋ ಫ್ಯಾಕ್ಟ್ರಿ ಬಂದಿದ್ದು ಪೋರ್ಟ್ ಸರ್ವಿಸ್. ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಅದೇ ಅಂದರೆ ಅವ್ರಿಗೆ ಲೊಕೇಶನ್ ತುಂಬ ಡಿಲೇ ಆಯಿತು. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಸಾರ್ ಅನ್ಕೊಂಡಿದ್ರು ಶೂಟಿಂಗ್ ಡೇಟ್ಗೆ, ಆ ಡೇಟ್ಗೆ ನಮಗೆ ಎಲ್ಲರದ್ದು ಮ್ಯಾಚ್ ಮಾಡಬೇಕಲ್ಲ ಡೇಟು. ಸೊ ಇಲ್ಲಿ ಆ ಪ್ಲಾನ್ಗೆ ಯಾರ್ದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿದ್ವಿ ಸರ್. 3 days ಮಾಡಿದ್ವಿ ಸರ್. ಹಾಂ ಸರ್. ಮಾರ್ತಿರು ಈ ಹಿಂದೆ ಬೇರೆ ಎಲ್ಲೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿ. ಹಾಂ ಸರ್, ನಾನು ಕೆಲವೊಂದು ತೆಲುಗು ಸಿನಿಮಾ ಕನಸು ಮಾಡಿದ್ದೀನಿ, ಕನ್ನಡದಲ್ಲಿ 100 Dogs ಮಾಡಿದ್ದೀನಿ, ಆಮೇಲೆ ಪಯಣ ಅಂತ ಒಂದು ಸಿನಿಮಾ ಮಾಡಿದ್ವಿ, ಆಮೇಲೆ ರೀಸೆಂಟ್ ಒಂದು ಹೇ ಡಾರ್ಲಿಂಗ್ಸ್ ಅಂತ ಒಂದು ಮಾಡ್ತಾ ಇದ್ದೀನಿ.
ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ, ಅದು 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ, ಕನ್ನಡ ತೆಲುಗು. ಸೊ ಇವಾಗ ಈ ಆಲ್ಬಮ್ ಸಾಂಗ್ ಸಂತು ಸರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಸಂತು ಸರ್ದೇ ಒಂದು ಪ್ರೊಡಕ್ಷನ್ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಅವ್ರ ಓನ್ ಬ್ಯಾನರಲ್ಲೇ. ಸೊ ಅದರಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ನಿಮಗೆ? ಯಾಕೆ ಸರ್? ಸರ್ ನನಗೆ 27-28 ಎರಡು ಸೇರಿಸ್ಬೇಕಾ? 27 ಹಾಂ ಎಸ್ ಸರ್. ಥ್ಯಾಂಕ್ ಯು ಸರ್. ಈ ಥರದ್ದು ಎಲ್ಲದೂ ಮಾಡ್ಕೊಡ್ತಾ ಇದೆ, ಆದರೆ ಅದನ್ನ ನೀಟಾಗಿ ಏನಂತಾರೆ ವೃತ್ತಿಪರವಾಗಿ ಮಾಡಿ ತೋರಿಸ್ಬೇಕಲ್ಲ, ಅದನ್ನ ಕಿಂಗ್ಸ್ ಪ್ರೇಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ ತಂಡದಿಂದ ಪ್ರಸನ್ನ ಅವರು ಬಂದಿದ್ದಾರೆ. ಮಗನೇ ಕೆತ್ತಿದ್ದೀವಿ, ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ರನ್ಗೆ ಬರ್ತಿದ್ರು. ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಡಿಸೈನ್ ಮಾಡಿಸಿದ್ದಾರೆ. ಕೆಲಸ ಇದೆಯಾ? ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರ್ಬೇಕಾದ್ರೂ ಪೋಸ್ಟರ್ ಡಿಸೈನ್ ಮಾಡಿಸಿದ್ರು. ಪೋಸ್ಟರ್ ಡಿಸೈನ್ ಹಿಂಗೆ ಬರಬೇಕು, ಪಕ್ಕ ಸಿನಿಮ್ಯಾಟಿಕ್ ಆಗಿ, ಇದು ಆಲ್ಬಮ್ ಥರ ಮಾಡಬೇಡಿ, ಸಿನಿಮ್ಯಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡಿಸಿದ್ದು. ಕಿಂಗ್ಸ್ ರನ್ ಸ್ಟುಡಿಯೋಲಿ ರೆಡಿಯಾಗಿದೆ ಎಲ್ಲ ಪೋಸ್ಟರ್ಗಳು. ಥ್ಯಾಂಕ್ ಯು ಸರ್, ಸಂತೋಷ್ ಸರ್, ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿನ್ನೆ ರಾತ್ರಿಯಿಂದ ಈ ಸಾಂಗ್ನ ಸಾರಥಿ ಅವರ ಹಾರ್ಟ್ ಬೀಟು ಸ್ವಲ್ಪ ಜಾಸ್ತಿನೇ ಹೊಡ್ಕಂತಿದೆ ಅಂತೆ. ಹಂಗಾಗಿ ಅವ್ರ ಅನುಭವ ಏನು ಎತ್ತ ದಯವಿಟ್ಟು ಓಟು ಸಂತೋಷ್. ಎಲ್ಲರಿಗೂ ನಮಸ್ಕಾರ. ಏನಂದ್ರೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ, ಒಂದ್ಗಡೆ ಭಯನೂ ಆಗ್ತಾಯಿದೆ. ಯಾವ ಥರ ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫಸ್ಟು ಒಬ್ಬ ಡ್ಯಾನ್ಸರ್ ಬಂದಿದ್ದು ಸೊ ಇಂಡಸ್ಟ್ರಿಗೆ. ಸೊ ಡ್ಯಾನ್ಸರ್ ಬಂದು ಒಂದು 5 years 6 years ಎಲ್ಲ ಮಾಸ್ಟರ್ ಹತ್ರನೂ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ETV ಕನ್ನಡದಲ್ಲಿ ಫಸ್ಟು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಚಾನ್ಸ್ ಸಿಕ್ತು ಮೈನಾಗಿ ನನಗೆ. ಅದಾದಮೇಲೆ ತಿರ್ಗಾ ತೆಲುಗು ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ. ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಟೀಮ್ ಕಟ್ಟಬೇಕು, ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ಬರು ಕೈ ಓಡಿಸಿದ್ರು. ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ, ಮತ್ತು ಜೊತೆಲಿ ನನ್ನ ಫ್ರೆಂಡ್ಸು, ಮತ್ತು ಅದ್ರ ಜೊತೆಲಿ ಇಲ್ಲಿ ಮೇಯ್ನ್ ಟೆಕ್ನಿಷಿಯನ್ಸು, ಮತ್ತು ನನಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಒಬ್ಬರು ವಿನೋದ್ ಅಂತ ಅವರು. ಮತ್ತು ಅದು ಬಿಟ್ಟು ನನಗೆ ಎಲ್ಲೇ ಹೋದ್ರೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿಲ್ಮಾರ್ ರಾಮ್ಗೌಡ ಅಂತಿದ್ದಾರೆ ಅಣ್ಣ, ಅವರೇ ನಮ್ಮ ಬ್ರದರ್, ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಏನೇ ಮಾಡಬೇಕಾದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ, ನಾನು ಏನೇ ಮಾಡಬೇಕು ಅವ್ರು ಹೇಳ್ತಾರೆ ನನಗೆ ಈ ಥರ ಮಾಡು ಅಂತ ಹೇಳ್ತಾರೆ. ಡ್ಯಾನ್ಸ್ ಕ್ಲಾಸ್ ಬಂದು ಹತ್ತಿಬೆಲ್ಲಿದೆ ಸರ್. ಸರ್ ಇದ್ದಾರೆ ಅಲ್ಲ, ಒಂದು 60 members ಇದೆ ಟೋಟಲ್. ನಡೀತಿದೆ ಇವಾಗ. ಆಲ್ಮೋಸ್ಟ್ ಅದೊಂದೇ ಇಲ್ಲ, ಬ್ರಾಂಚಸ್ ಇದೆ. ಹೊಸಕೋಟೆಯಲ್ಲಿ ಒಂದಿದೆ, ಹುಬ್ಳಿಲಿ ಒಂದಿದೆ, ಹಂಗೆ ಇವಾಗ ಹಲವಾರು 31 ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದ್ದೀನಿ. ಹೌದು, ಯಾಕಂದರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ ಅಂತ. ಯಾಕಂದ್ರೆ ನಾವು ಅನುಭವಿಸಿದ್ವಲ್ಲ ಸರ್. ನಾರ್ಮಲ್ ಆಗಿ ಏನಂದರೆ ಅವ್ರಿಗೆ ಕಡಿಮೆ ಇರುತ್ತೆ ಸರ್, ಮಕ್ಳಿಗೆ ಫುಲ್ ಫೀಸ್ ಇಲ್ಲ, ಅಂದರೆ ಬರೀ 500 rupees ಆ ಥರ ಫೀಸ್ ಪ್ಲ್ಯಾನ್ ಮಾಡಿದೆ ಅಷ್ಟೇ. ಹಾಂ, ಅದು ಬಿಟ್ಟು ಇವಾಗ ನಮ್ಮದೊಂದು ಟೀಮ್ ಕಟ್ಟಿ ವಾಲಿಸ್ಫ್ಲಿಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೀವಿ. ಸೊ ಅದಕ್ಕೆ ಬಂದು ನನಗೆ ಫುಲ್ಲು ಏನೇ ಮಾಡಿದ್ರು ಅದು ಸಪೋರ್ಟ್ ಮಾಡೋರಿದ್ದಾರೆ. ಸೊ ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು, ಸೊ ಏನು ಮಾಡ್ಬಿಟ್ಟು ಒಳ್ಳೇದು ಮಾಡು ಅಂತಲೇ ಮಾಡ್ತಾಯಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ. ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರನೇ ಈ ಸಾಂಗ್ ಮಾಡಿದ್ದು. ಹೌದು, ನಾವು ಯಾರು ಅಂತ ಗೊತ್ತಾಗಬೇಕಲ್ಲ, ಸ್ಟಾರ್ಟಿಂಗೇ ಬಂದಿದ್ದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸಾಂಗಿಂದ ಫಸ್ಟ್ ಮಾಡೋಣ, ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಈ ಸಾಂಗ್ನ ನಾನು ಪ್ಲ್ಯಾನ್ ಮಾಡಿ. ಸರ್ ಎಲ್ಲರೂ ಅದೇ ಕೇಳ್ತಾರೆ, ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಹಾಂ ಸರ್. ಸರ್ ಏನಂದರೆ ನಿಜ ಜೀವನದಲ್ಲಿ ನಡೆದಿದ್ದು ಏನು ಬೇರೆ ಏನಲ್ಲ, ನಮ್ಮ ನಿಜ ಜೀವನದಲ್ಲೇ ನಡೆದಿದೆ ಅವಾಗ ಅದು. ಹೌದು 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 ಸರ್. ಪದ ಏನಂದರೆ ನಾನು ಅದರಲ್ಲಿ ಒಂದೇ ಒಂದು ಪದ 2 ಪದ ಏನೋ ಬಂದಿದೆ, ಬಟ್ ನನಗೆ ಆ ಥರ ಬಂದಾಗ ಸೊ ಯಾರು ಕುಗ್ಬೇಡಿ ಅಂತ ಮಾಡಿರೋದು. ಅಂದರೆ ಯಾರು 1000 ಮಾತಾಡಲಿ, ಕುಗ್ಬೇಡಿ. ಹೌದು, ಓಕೆ ಸರ್.
ಹೌದು ಹೌದು ಸರ್, ಹೌದು ನಾನು ಅನ್ಕೊಂಡು ಹೌದು, ಬಟ್ ಆದ್ರೆ ನನ್ನ ನಿಜದಿಂದ ಏನು ನಡೆದಿದೆ ಅಂತ ಸ್ವಲ್ಪ ಏನೋ ಟ್ರೈ ಮಾಡಿದೆ. ಓಕೆ, ಅದು ನೆಕ್ಸ್ಟ್ ಕರೆಕ್ಷನ್ ಮಾಡ್ತೀನಿ. ಓಕೆ ಸರ್, ಅದು ಇನ್ನೂ ಪ್ಲಾನ್ ಇಲ್ಲ. ಸೊ ಬೇರೆ ಇದೆ. ಸೊ ಒಂದು ಈ ಮೂವಿ ಅಂತಲ್ಲ, ಒಂದು ಟೋಟಲ್ 3 ಮೂವೀಸ್ ರೆಡಿ ಇದೆ. 3 ಸಬ್ಜೆಕ್ಟ್ ರೆಡಿ ಇದೆ, ಪ್ಲಾನ್ ಇದೆ. ಸೊ ಒಂದು ಈ ಮಂತ್ ಆಗಿ ಸರ್ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಇದೆ. ಪ್ರೊಡ್ಯೂಸರ್ ಎಲ್ಲ ನೀವೇನ ಅದಕ್ಕೆ? ಸರ್, ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಸರ್. ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ. ಇವಾಗ ನೋಡಿ, ಲಿರಿಕ್ಸ್ ಬೇಕಂದ್ರೆ ನಮ್ಮ ರಿವ್ಯೂ ಮಾಡಿದ್ದಾರೆ. ಸೊ DOP ಮತ್ತು ಎಡಿಟಿಂಗ್ ಅಂದರೆ ಇವ್ರು ಸಪೋರ್ಟ್ ಮಾಡ್ತಾರೆ. ಕಿಂಗ್ಸ್ ಫ್ರೇಮ್ ಸ್ಟುಡಿಯೋಯಿಂದ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಿದ್ದಾರೆ, ಮತ್ತು ಮ್ಯೂಸಿಕ್ ಇಲ್ಲಿದ್ದಾರೆ. ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ. ಸರ್, ಇದಕ್ಕೆ ಒಂದು 3 lakhs ಒಳಗೆ ಆಯಿತು ಸರ್. ಹೌದು, ಇದು ನನ್ನ ಚಾನಲ್ ಆಗ್ತಾ ಇದೆ. ಹೌದು, ನಂದೇ ಚಾನಲ್ ವಾಲಿಸ್ ಕ್ಲಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲೇ ಆಗ್ತಾ ಇದೆ. ಮತ್ತೆ ಇಲ್ಲಿ ತುಂಬಾ ನನಗೆ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ಬಂದಿದ್ದಾರೆ, ತುಂಬಾ ಜನ. ಒಂದು SRNKS ಅಂತ ಡ್ಯಾನ್ಸ್ ಸ್ಟುಡಿಯೋ ಕಂಪ್ನಿ ಇದೆ, ಅವರು ಬಂದಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ತುಂಬಾ ನಂಗೆ ಸಪೋರ್ಟ್ ಮಾಡೋಂಥ ನಿರ್ಮಲಾ ಅಮ್ಮ ಮತ್ತೆ ರಚನಾ ಅಂತ ನಮ್ಮ ತಂದೆ ತಾಯಿ ಮತ್ತೆ ತುಂಬಾ ಜನ ಬಂದಿದ್ದಾರೆ. ಮತ್ತೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಷ್ಟೇನು ನಂಗೆ ಅಷ್ಟೇನು ಕೊರಿಯೋಗ್ರಾಫರ್ ವಿಜಯ್ ಇದ್ದಾರೆ, ವಿಜಯ್ ರೋಹಿತ್ ಅಂತ, ಅವ್ರಿಗೆ ಸಂಗೆ ಅಷ್ಟೇನು ಕೊರಿಯೋಗ್ರಾಫರ್ ಮಾಡಿದ್ದೆ. ಸೊ ಧ್ರುವ ಸರ್ ನೋಡಿ ತುಂಬಾ ಖುಷಿ ಪಟ್ರು. ಅವತ್ತೇನಂದ್ರೆ ಸಂಡೇ ಸ್ವಲ್ಪ ಬಿಸಿ ಇದ್ರು, ಬಟ್ ಅವರೇ ಬೇಜಾರು, ಯಾಕೆ ಇನ್ನೊಂದು ಬಿಫೋರ್ ಡೇ ಬರಬೇಕಾಯ್ತು ನೀವು, ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಮಾತಾಡಬೇಕು ಬಟ್ ಟೈಮ್ ಸಿಗ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು. ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು. ಸರ್, ನಾನು ಜನವರಿಗೆ ಪ್ಲಾನ್ ಮಾಡಿದ್ವಿ. ಜನವರಿಗೆ ಒಂದು ಸಿನಿಮಾ ಆದರೂ ರಿಲೀಸ್ ಮಾಡ್ತೀನಿ. ಇಲ್ಲ ಸರ್, ಇಲ್ಲ ಸರ್. ಸರ್, ನಾಯಿ ಅದು ಅದೇನಪ್ಪ ಇದು ಕಾಣ್ತಾರ, ಅದು ಆ ಕಣ್ ಕಾಣಿಸ್ಬಿಟ್ಟೆ ಸರ್, ಕಣ್ಣಿದೆ. ಅದಕ್ಕೆ ಊಟ ಹಾಕಿಲ್ಲ. ಹೌದು, ಸ್ವಲ್ಪ ಅದು ಸೋಮೇರಿ ತನ ಇತ್ತು. ಇಲ್ಲ ಅಣ್ಣ, ಅದು ಪ್ಯಾಂಥರ್ ಅಣ್ಣ, ಬ್ಲ್ಯಾಕ್ ಪ್ಯಾಂಥರ್ ಅಣ್ಣ. ಸಂತೋಷ್ ಅವರೇ, ನಿಮ್ಮನ್ನ ಬೆಳೆಸುವಂತ ಪತ್ರಕರ್ತರಿದ್ದಾರೆ, ನಿಮ್ಮನ್ನ ಪ್ರೋತ್ಸಾಹ ಮಾಡುವಂತ ಪ್ರೇಕ್ಷಕರಿದ್ದಾರೆ. ಹೌದು, ಏನ್ ಬೇಕಾದ್ರೆ ಕೇಳ್ಕೊಂಡ್ಬಿಡಿ, ದೇವರೇ ಬಂದಂಗೆ. ಸರ್, ಎಲ್ಲರೂ ಅಷ್ಟೇ, ನಾನು ಬೇರೆ ಹೇಳಕ್ ಗೊತ್ತಿಲ್ಲ, ಬಟ್ ಹೇಳ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತು ತಪ್ಪಾಗಿರ್ಬೋದು, ಏನೋ ಗೊತ್ತಿಲ್ಲ, ಬಟ್ ಆದ್ರೆ ಇನ್ನ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ಟೀಮ್ ಅದಕ್ಕೋಸ್ಕರ ಈ ತರ ಕಟ್ಟಿರೋದು. ಸೊ ಎಲ್ಲರೂ ನೀವು ಸಪೋರ್ಟ್, ನನಗೆ ದಯವಿಟ್ಟು ನಿಮ್ ಸಪೋರ್ಟ್ ಬೇಕೇ ಬೇಕು. ಮೀಡಿಯಾ ಮಾಧ್ಯಮರು ಯಾರೇ ಇದ್ದಾರೆ ಎಲ್ಲರೂ ನಮ್ಗೆ ಸಪೋರ್ಟ್ ಬೇಕು. ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಾವು ನಮ್ಮ ಕೈಲಿ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಳ್ಳೆ ರೀತಿಲಿ ತಂದ್ಕೊಡ್ತೀವಿ. ಹಾ ಸರ್, ಮಾಡ್ತೀನಿ. ಅಂದ್ರೆ ಇವಾಗ ನಾನು ಬೇರೆಯವ್ರು ಮಾಡಿಲ್ಲ, ಸೊ ನಂದೇ ನಾನು ಮಾಡ್ತಾ ಇದ್ದೀನಿ. ಸೊ ನನಗೂ ಚಾನ್ಸ್ ಸಿಕ್ತರೆ ನಾನು ಮಾಡ್ತೀನಿ ಸರ್. ಇದೆ, ನನ್ನ ಕಾರ್ಡ್ ಇದೆ. 7 years 8 years ಆಯ್ತು ಸರ್ ಕಾರ್ಡ್ ಆಗಿದೆ. ಥ್ಯಾಂಕ್ ಯು.